ಓಕೆ, ಇವಾಗ ನೀವು ಹೇಳ್ತಾ ಇದ್ರಲ್ಲ ಕಾಂಪಿಟೇಷನ್, ಇಸ್ ದಿಸ್ ಅ ಪ್ಯಾನ್ ಇಂಡಿಯಾ ಫಿಲಮ್ ಆರ್ ಜಸ್ಟ್ ಅ ಕನ್ನಡ ಫಿಲಮ್? ಯಾವ್ದು ಮೇಡಮ್? ಕೆಡಿ. ಕೆಡಿ ಗೊತ್ತಿಲ್ಲ ಮೇಡಮ್, ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು, ಐ ಥಿಂಕ್ ಸೊ. ನೋ ಬಟ್ ಯು ಟೆಲ್ ಅಸ್, ನೋ ವಿ ವಾಂಟ್ ಟು ನೋ. ಅಲ್ಲ, ಇವು ಹೇಳಿದ್ವಲ್ಲ ಮೇಡಮ್, ಚಂದ್ರಬೋಸ್ ಬರೀತಿದ್ದಾರೆ, ಆಮೇಲೆ ಇವ್ರು ಬರೀತಿದ್ದಾರೆ, ಅವ್ರು ಬರೀತಿದ್ದಾರೆ, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ಹೇಳದ್ನಲ್ಲ ಮೇಡಮ್. ಈ ಪ್ಯಾನ್ ಇಂಡಿಯಾ ಸಿನಿಮಾ ಇಂದ ಆಮೇಲೆ ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಇನ್ನೊಬ್ರು ಬರ್ತಾರೆ. ಓಕೆ, ಎಲ್ಲಾ ಸ್ಟಾರ್ಸ್ನು ಕರ್ಕೊಂಡ್ ಬಂದಿದ್ದಾರೆ. ಈ ಪ್ಯಾನ್ ಇಂಡಿಯಾ ಇದರಿಂದ ಡಿಲೇ ಆಗೋದು, ಕನ್ನಡಕ್ಕೆ ಏನು ಬಿಸ್ನೆಸ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್? ಪ್ಯಾನ್ ಇಂಡಿಯಾ ಮೇಡಮ್ ಇದು ಬಿಸ್ನೆಸ್ ಸಿನಿಮಾ. ಓಕೆ, ಸೊ ಯು ಓನ್ಲಿ ಥಿಂಕ್ ಅಬೌಟ್ business languages, not Kannada cinema. What business are you giving to Kannada cinema is important? No. What business are you giving to theaters in Kannada cinema is important, right? yes Yeah. yes. ಫಸ್ಟ್ ಕನ್ನಡ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಮೇಡಮ್. ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ, ದುಡ್ಡು ಹಾಕ್ಬಿಟ್ಟು ಮೇಡಮ್, ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದಾರೆ, ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ದೀರಾ? Asking what is the business for Kannada cinema as a producer? ಆಗುತ್ತೆ ನಿಮ್ಗೆ. ಹೌದು, ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಮಾತಾಡ್ತೀವಿ ಮಗನೇ, ಬಿಸ್ನೆಸ್ ಮಾತಾಡಿ ಮೇಡಮ್. ಈಗ ನೀವೇನು ಹೇಳ್ತಾ ಇದ್ದೀರಾ, ಥಿಯೇಟರ್ ಮುಚ್ತಿದೆ ಅದು ಇದು ಅಂತ ಹೇಳ್ತಿದ್ದೀರಲ್ಲ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿನಿಮಾ. ಅಲ್ಲ, ಪ್ರಶ್ನೆ ಕೇಳಿದ್ದು ನಾವು ಹೇಳಿಲ್ವಲ್ಲ. ಅಲ್ಲ, ಈಗ ಮೇಡಮ್ ಕೇಳಿದ್ದೇನು, ಅದಕ್ಕೆ ನಿಮ್ಮಿಂದನೇ ಉತ್ತರ ಬರಬೇಕು. ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಈಗ ವಿ ಆರ್ ಇನ್ ಮೇ ಅಲ್ವಾ ಮೇಡಮ್? ಜಾನ್ವರಿಯಿಂದ ಮೇವರೆಗೂ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ? ಮೋರ್ ದೆನ್ 100 ಸಿನಿಮಾಸ್ ರಿಲೀಸ್ ಆಗಿದೆ, ಕರೆಕ್ಟ್ ಅಲ್ಲ? ಇಲ್ಲಿ ಏನು ಕಡಿಮೆ ಆಗ್ತಿದೆ ಅಂದರೆ ಸಕ್ಸಸ್ಫುಲ್ ಸಿನಿಮಾಸ್ ಬರ್ತಾ ಇಲ್ಲ. ಅದು ಬಿಟ್ಟರೆ ಸಿನಿಮಾಗೇನು ಕಡಿಮೆ ಆಗಿಲ್ಲ. ವಾರ 5 ಸಿನಿಮಾ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದರೆ ಸರ್, ಏನಕ್ಕಾಗಿದೆ ಅಂತಂದರೆ ಕೋವಿಡಲ್ಲಿ 2 ವರ್ಷ ಏನಾಯಿತು, 2 ವರ್ಷದಲ್ಲಿ ಆ ಟೈಮಲ್ಲಿ ಲೂಪಲ್ಲಿ ಇದ್ದಂಥ ಸಿನಿಮಾ 22ನಲ್ಲಿ 23ನಲ್ಲಿ ರಿಲೀಸ್ ಆಯಿತು. ಆ ಲೂಪಲ್ಲಿ ಇದ್ದಂಥ ಸಿನಿಮಾ. ಸೊ ನಿಮಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು 6 ಮಂತ್ಸ್ ಏನು ಸಿನಿಮಾ. ಮೇಡಮ್ ಒಂದು ನಿಮಿಷ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಫಸ್ಟ್ ಹಾಫಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್. ಈ ವರ್ಷನೂ ಅಷ್ಟೇನೆ, ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು, ಪ್ರತಿ 2 ವಾರಕ್ಕೂ ಸಿನಿಮಾ ಇದೆ. ಬ್ಲೇಮ್ ದ ಪ್ಯಾಂಡಮಿಕ್. ಬೇರೆ ಇಂಡಸ್ಟ್ರಿ ಯಾರು ಬ್ಲೇಮ್ ಮಾಡ್ತಾ ಇಲ್ಲ ಮೇಡಮ್. ತೆಲುಗು ಸಿನಿಮಾದಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ ಥಿಯೇಟರ್ ಮುಚ್ಚಿಲ್ವಾ? ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ವಾ? ಹಿಂದಿನಲ್ಲಿ ಥಿಯೇಟರ್ ಮುಚ್ಚಿಲ್ವಾ? ಎಲ್ಲ ಇಂಡಸ್ಟ್ರಿಯಲ್ಲೂ ಇರ್ತಕ್ಕಂಥದ್ದೇ. ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಟೈಮ್ ತಗೊಳುತ್ತೆ. ಆ ಟೈಮ್ ತಗೊಂಡಿದೆ. ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್. ಆಮೇಲೆ ಮೇಡಮ್ ಸಿಂಗಲ್ ಸ್ಕ್ರೀನ್ ಅನ್ನೋದೇನಿದೆ ಅದನ್ನು ಮುಚ್ತಾ ಇದ್ದೀರಾ ಅಂತಿರಲ್ಲ, ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ಅದೇನಾದರೂ ಗೊತ್ತಿರಲಿ ಅಂತ. ಬರೀ ಬ್ಯಾಂಗ್ಳೂರ್, ಪ್ಲೀಸ್ ಲೆಟ್ ಮಿ ನೋ ಮೇಡಮ್. ಅಲ್ಲ, ಅದನ್ನೇ ನೀವು ಕೇಳಿದ್ರಲ್ಲ ನನಗೆ, ಸಿಂಗಲ್ ಸ್ಕ್ರೀನ್ ಅನ್ನೋದು. ಈಗ ಉದಾಹರಣೆಗೆ ಯಾವುದು ಕಪಾಲಿ ಕ್ಲೋಸ್ ಆಯಿತು. ಆ ಕಪಾಲಿ ಕ್ಲೋಸ್ ಆದಮೇಲೆ ಅಲ್ಲಿ ಎಷ್ಟು ಸ್ಕ್ರೀನ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಂತ ಗೊತ್ತಾ ಮೇಡಮ್?